ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ತೆಂಕನಡಿಯೂರು, ಉಡುಪಿ, ಕರ್ನಾಟಕ ರಾಜ್ಯ, ಭಾರತ ದೇಶ. ನಾನಿವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಚಿಕ್ಕ ಭಾಗವನ್ನು, ನಮ್ಮ ಅಧ್ಯಯನದ ಭಾಗವನ್ನು ಬೋಧಿಸಲಿಕ್ಕಿದ್ದೇನೆ. ಭಾರತ ಸಂವಿಧಾನಿಕ ವ್ಯವಸ್ಥೆ ಅನ್ನುವಂಥದ್ದು ಪ್ರಥಮ ವರ್ಷದ ಪದವಿ ವಿಭಾಗದ ದ್ವಿತೀಯ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ಭಾರತದ ಸಂವಿಧಾನ ವ್ಯವಸ್ಥೆ ಅಂತಿದೆ. ಅದರಲ್ಲಿ ರಾಜ್ಯ ಸರ್ಕಾರ, ರಾಜ್ಯ ಕಾರ್ಯಾಂಗ ವ್ಯವಸ್ಥೆಯ ಬಗ್ಗೆ ನಾನು ಒಂದು ಭಾಗವನ್ನು ಈಗ ಪ್ರಸ್ತುತಪಡಿಸಲಿಕ್ಕಿದ್ದೇನೆ. ಅದರಲ್ಲಿ ರಾಜ್ಯ ಕಾರ್ಯಾಂಗದಲ್ಲಿ ಇರುವಂಥ ಎರಡು ವಿಭಾಗಗಳು. ದರ್ ಆರ್ ಟೂ ಪಾರ್ಟ್ಸ್ ಇನ್ ಸ್ಟೇಟ್ ಎಕ್ಸಿಕ್ಯೂಟಿವ್. ಫಸ್ಟ್ ಪಾರ್ಟ್ ಗವರ್ನರ್ ಆ್ಯಂಡ್ ಸೆಕೆಂಡ್ ಪಾರ್ಟ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ. ಮೊದಲ ಭಾಗದಲ್ಲಿ ರಾಜ್ಯಪಾಲರು ಮತ್ತು ಎರಡನೇ ಭಾಗದಲ್ಲಿ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಅನ್ನುವಂಥ ವಿಚಾರ ಇದೆ. ನಾನು ಒಂದು ವಿಚಾರ ನಿಮಗೆ ಗಮನದಲ್ಲಿ ಇಲ್ಲಿಗೆ ಬಯಸ್ತೇನೆ. ನಾನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡೂ ಭಾಷೆಯಲ್ಲಿ ಮಾತನಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಯಾಕಂದರೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಬರೆಯುವವರು, ನಮ್ಮ ಹಳ್ಳಿ ವಿದ್ಯಾರ್ಥಿಗಳು. ಅವರಿಗೆ ಪ್ರಯೋಜನ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಇಂಗ್ಲೀಷ್ನಲ್ಲಿ ಹೇಳ್ತೇನೆ, ಅದರ ಸಾರಾಂಶವನ್ನು ಕನ್ನಡದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ರಾಜ್ಯ ಕಾರ್ಯಾಂಗದಲ್ಲಿ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿ, ಮಂತ್ರಿಮಂಡಲ ಅಂತ ಎರಡು ವಿಭಾಗ ಇದೆ. ಐ ವಿಲ್ ಟೇಕ್ ಫಸ್ಟ್ ಪಾರ್ಟ್, ದ ಗವರ್ನರ್, ದ ಚೀಫ್ ಎಕ್ಸಿಕ್ಯೂಟಿವ್ ಆಫ್ ದಿ ಸ್ಟೇಟ್ ಆಸ್ ವೆಲ್ ಆಸ್ ಹೆಡ್ ಆಫ್ ದಿ ಸ್ಟೇಟ್. ನಾನು ರಾಜ್ಯಪಾಲರ ಬಗ್ಗೆ ಮಾತಾಡ್ತೇನೆ. ರಾಜ್ಯಪಾಲರು ರಾಜ್ಯದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ರಾಜ್ಯದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ. ಆರ್ಟಿಕಲ್ 154 says either directly or indirectly all the executive powers of the state exercised by the chief governor of the state, like the president in the central government. ರಾಜ್ಯಪಾಲರು ಸಂವಿಧಾನದ 154ನೇ ವಿಧಿ ತಿಳಿಸುವಂತೆ ನೇರವಾಗಿ ಅಥವಾ ಪರೋಕ್ಷವಾಗಿ ಕಾರ್ಯಾಂಗದ ಎಲ್ಲ ಅಧಿಕಾರವನ್ನು ಚಲಾಯಿಸ್ತಾರೆ. ಹೇಗೆ ಕೇಂದ್ರದಲ್ಲಿ ರಾಷ್ಟ್ರಪತಿಯವರು ಚಲಾಯಿಸ್ತಾರೆ, ಅದೇ ರೀತಿ ರಾಜ್ಯಪಾಲರು ರಾಜ್ಯದಲ್ಲಿ ಅಧಿಕಾರವನ್ನು ನೇರವಾಗಿ ಪರೋಕ್ಷವಾಗಿ ಚಲಾಯಿಸ್ತಾರೆ. ಇನ್ನು ಅಪಾಯಿಂಟ್ಮೆಂಟ್, ಅವರ ನೇಮಕಾತಿ ಬಗ್ಗೆ ತಿಳಿಸೋದಾದರೆ ಒಂದು ಗೊಂದಲ ಇದ್ದಿತ್ತು. ದೇರ್ ವಾಸ್ ಎ ಕನ್ಫ್ಯೂಷನ್. there are proposals for the appointment of the president. First of all, president shall be elected directly by the people. ರಾಜ್ಯಪಾಲರ ಆಯ್ಕೆ ಬಗ್ಗೆ ಕೆಲವೊಂದು ಗೊಂದಲಗಳಿತ್ತು. ಆಗ ಕೆಲವೊಂದು ಸೂಚನೆಗಳು, ಸಲಹೆಗಳು ಬಂತು. ಅಲ್ಲಿ ಮೊದಲನೇದಾಗಿ ನೇರವಾಗಿ ಜನರಿಂದ ಆಯ್ಕೆ ಮಾಡಬಹುದು ಅನ್ನುವಂಥದ್ದು. ಸೆಕೆಂಡ್ಲಿ, ಇಲೆಕ್ಟೆಡ್ ಬೈ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಎರಡನೇದಾಗಿ ರಾಜ್ಯ ವಿಧಾನಸಭೆಯ ಸದಸ್ಯರಿಂದ ಆಯ್ಕೆ ಮಾಡಬಹುದು ಅನ್ನುವಂಥದ್ದು. ಆ್ಯಂಡ್ ಥರ್ಡ್ಲಿ ಬೈ ದಿ ಪ್ರೆಸಿಡೆಂಟ್. ಮೂರನೇದಾಗಿ ರಾಷ್ಟ್ರಪತಿಯಿಂದ ಆಯ್ಕೆ ಮಾಡುವಂಥದ್ದು ಸೂಕ್ತ ಅನ್ನುವಂಥದ್ದು. ಈ ಮೂರು ಆಯ್ಕೆಗಳಲ್ಲಿ ಅಂತಿಮವಾಗಿ ನಮ್ಮ ಸಂವಿಧಾನ ರಚನಾ ಸಭೆ ರಾಜ್ಯಪಾಲರನ್ನು ರಾಷ್ಟ್ರಪತಿ ಆಯ್ಕೆ ಮಾಡುವಂಥದ್ದು ಸೂಕ್ತ ಅನ್ನೋದನ್ನು ಮನಗಂಡು ಅದನ್ನು ಇವತ್ತು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಅದನ್ನು ನಾವು ಇವತ್ತು ಅನುಸರಿಸ್ತಾ ಇದ್ದೇವೆ. While appointing the governor, president usually discuss with the concerned chief minister. ನೇಮಕಾತಿ ಮಾಡುವಾಗ ಸಾಮಾನ್ಯವಾಗಿ ರಾಷ್ಟ್ರಪತಿಯವರು ಸಂಬಂಧಪಟ್ಟ ರಾಜ್ಯದ ಮುಖ್ಯಮಂತ್ರಿಯೊಂದಿಗೆ ಚರ್ಚೆ ಮಾಡ್ತಾರೆ, ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದೊಂದಿಗೆ ಚರ್ಚೆ ಮಾಡ್ತಾರೆ. ವೈ he should discuss the chief minister? To see that he should be an outsider, to avoid local politics, and should be able.
ಯಾವ ಕಾರಣಕ್ಕಾಗಿ ಅವರು ಚರ್ಚೆ ಮಾಡ್ತಾರೆ ಕೇಳಿದರೆ, ಸೊ ಗವರ್ನರ್ ಅಥವಾ ರಾಜ್ಯಪಾಲ ಆಗುವಂಥ ವ್ಯಕ್ತಿ ಹೊರ ರಾಜ್ಯದ ವ್ಯಕ್ತಿಯಾಗಿರಬೇಕು ಮತ್ತು ಸ್ಥಳೀಯ ರಾಜಕೀಯವನ್ನು ಹೊರತುಪಡಿಸಿ ಆತ ಇರಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಆತ ಏಬಲ್ ಆಗಿ ಅಥವಾ ಸಮರ್ಥನಾಗಿರಬೇಕನ್ನುವಂಥ ದೃಷ್ಟಿಯಿಂದ ಸಂಬಂಧಪಟ್ಟ ಮುಖ್ಯಮಂತ್ರಿಯೊಂದಿಗೆ ಚರ್ಚಿಸ್ತಾರೆ ರಾಷ್ಟ್ರಪತಿಯವರು. ರಿಗಾರ್ಡಿಂಗ್ ಕ್ವಾಲಿಫಿಕೇಷನ್, ಅರ್ಹತೆಗಳ ಬಗ್ಗೆ ಹೇಳುವುದಾದರೆ ಆರ್ಟಿಕಲ್ 157 ಸೇಸ್ ಫಸ್ಟ್ ಆಫ್ ಆಲ್ ಈ ಶುಡ್ ಬಿ ದ ಸಿಟಿಸನ್ ಆಫ್ ಇಂಡಿಯಾ. ಅರ್ಹತೆಗಳ ಬಗ್ಗೆ ಸಂವಿಧಾನದ 157ನೇ ವಿಧಿ ಏನು ಹೇಳ್ತದೆ ಕೇಳಿದ್ರೆ, ಮೊದಲನೇದಾಗಿ ಆತ ಭಾರತೀಯ ಪ್ರಜೆಯಾಗಿರಬೇಕು. ಸೆಕೆಂಡ್ಲಿ ಶುಡ್ ಅಟೈನ್ 35 ಇಯರ್ಸ್ ಆಫ್ ಏಜ್. ಎರಡನೇದಾಗಿ ಆತ ಕನಿಷ್ಠ 35 ವರ್ಷ ವಯೋಮಿತಿಯನ್ನು ಹೊಂದಿರಬೇಕನ್ನುವಂಥದ್ದು. ಆ್ಯಂಡ್ ಥರ್ಡ್ಲಿ he should not be a member of state legislature or union parliament. ಮೂರನೇದಾಗಿ ರಾಜ್ಯ ಶಾಸಕಾಂಗ ಅಥವಾ ಕೇಂದ್ರ ಸಂಸತ್ನಲ್ಲಿ ಆತ ಸದಸ್ಯನಾಗಿರಬಾರ್ದು ಅನ್ನುವಂಥದ್ದು. ಆ್ಯಂಡ್ ಫೋರ್ತ್ಲಿ he should not hold any office of profit under either state government or central government. ಮೂರನೇದಾಗಿ ಆತ ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದ ಲಾಭ ಪಡೆಯುವ ಯಾವುದೇ ಹುದ್ದೆಯನ್ನು ಹೊಂದಿರಬಾರ್ದು ಅನ್ನುವಂಥ ಕೆಲವು ಪ್ರಮುಖ ಅರ್ಹತೆಗಳನ್ನು ಇಲ್ಲಿ ಸಂವಿಧಾನ ಸೂಚಿಸ್ತದೆ. ಇದನ್ನು ಹೊರತುಪಡಿಸಿ ಅಪಾರ್ಟ್ ಫ್ರಮ್ ದೀಸ್ ಕ್ವಾಲಿಫಿಕೇಷನ್ಸ್ ಪ್ರಿಸ್ಕ್ರೈಬ್ಡ್ ಬೈ ದಿ ಪ್ರೆಸಿಡೆಂಟ್ಸ್ ಕನ್ಸಿಡರ್ಸ್ ಸಮ್ ಆಫ್ ದಿ ಕನ್ಸಿಡರೇಷನ್ಸ್. So what are the considerations? First of all, the administrative ಆ್ಯಂಡ್ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್. ಯಾವ ರೀತಿಯ ಪರಿಗಣನೆಯನ್ನು ಈ ಅರ್ಹತೆಗಳನ್ನು ಹೊರತುಪಡಿಸಿ ರಾಷ್ಟ್ರಪತಿಯವರು ಮಾಡ್ತಾರೆ ಅಂತ ಹೇಳಿದರೆ, ಮೊದಲನೇದಾಗಿ ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕವಾಗಿ ಸಾಕಷ್ಟು ಅನುಭವವನ್ನು ಹೊಂದಿರಬೇಕು ಅನ್ನುವಂಥದ್ದು. ಆ್ಯಂಡ್ ಸೆಕೆಂಡ್ಲಿ ರಿಟೈರ್ಡ್ ಎಕ್ಸ್ಪೀರಿಯನ್ಸ್ ಅಡ್ಮಿನಿಸ್ಟ್ರೇಟರ್ಸ್, ನಿವೃತ್ತ ಅನುಭವಿ ಆಡಳಿತಗಾರನಾಗಿರಬೇಕನ್ನುವಂಥದ್ದು, ಅನುಭವಿಯಾಗಿರಬೇಕನ್ನುವಂಥದ್ದು ಭಾಳ ಮುಖ್ಯವಾಗಿ. ಆ್ಯಂಡ್ ಥರ್ಡ್ಲಿ ಸ್ಪೆಷಲ್ ಸರ್ವೀಸ್ ರೆಂಡರ್ಡ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್. ಇನ್ನು ಭಾಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು, ವಿವಿಧ ಕ್ಷೇತ್ರಗಳಲ್ಲಿ ಸಾಕಷ್ಟು ಹಲವಾರು ಅನುಭವಗಳನ್ನು ಹೊಂದಿರುವಂಥ ಸೇವೆ ಸಲ್ಲಿಸಿರುವಂಥ ವ್ಯಕ್ತಿಗಳನ್ನು ಅವರು ಆಯ್ಕೆ ಮಾಡಿರುವಂಥದ್ದು. ಆ್ಯಂಡ್ ಫೋರ್ತ್ಲಿ ರಿಜೆಕ್ಟೆಡ್ ಪೊಲಿಟಿಕಲ್ ಲೀಡರ್ಸ್. ವಾಟ್ ಈಸ್ ರಿಜೆಕ್ಟೆಡ್ ಪೊಲಿಟಿಕಲ್ ಲೀಡರ್ಸ್? ತಿರಸ್ಕೃತ ರಾಜಕೀಯ ವ್ಯಕ್ತಿಗಳು ಅಂದರೆ ಯಾರು, ನಾಯಕರು ಅಂದರೆ ಯಾರು? ಕೆಲವೊಮ್ಮೆ ರಾಜಕೀಯ ನಾಯಕರು ಕೆಲವೊಂದು ತನ್ನ ಹೆಸರಿಗೋಸ್ಕರ ಹೋರಾಡುವಂಥದ್ದು, ಫೋಟೋಕ್ಕೆ ಪೋಸ್ ಕೊಡುವಂಥದ್ದು ಮಾಡೋದಿಲ್ಲ. ತನ್ನ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾರೆ, ಸೈಲೆಂಟ್ ಆಗಿರ್ತಾರೆ, ಅಥವಾ ಯಾವುದೇ ರೀತಿಯ ಗೊಂದಲಕ್ಕೆ ಹೋಗೋದಿಲ್ಲ. ಅಂಥ ವ್ಯಕ್ತಿಗಳನ್ನು ಸರಿ ತಿರಸ್ಕೃತ ಮಾಡಲಾಗ್ತದೆ ಅಥವಾ ಅವರನ್ನು ದೂರ ಇಡಲಾಗ್ತದೆ. ಇಂಥ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡ್ಬೋದು ಅಥವಾ ತಟಸ್ಥವಾಗಿ ಇರ್ಬೋದು. ಇಂಥ ವ್ಯಕ್ತಿಗಳನ್ನು ರಾಷ್ಟ್ರಪತಿಯವರು ಗುರುತಿಸ್ತಾರೆ. ಅವರನ್ನು ಗುರುತಿಸಿ ಯಾವುದೋ ಒಂದು ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡ್ತಾರೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಒಂದು ದೃಷ್ಟಾಂತವನ್ನು ಕೊಡ್ಬೋದು. ನಾನು ಅದನ್ನು ಕೊಡೋದಿಲ್ಲ, ಹಲವಾರು ರಾಜ್ಯಗಳಲ್ಲಿ ಆ ರೀತಿಯ ದೃಷ್ಟಾಂತಗಳು ಇವೆ. ದೆನ್ ಫಿಫ್ತ್ಲಿ ಪರ್ಸನ್ ಎಜೆಸ್ ಟು ದಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಚೀಫ್ ಮಿನಿಸ್ಟರ್. ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸುವಂಥದ್ದು, ಒಬ್ಬ ರಾಜ್ಯಪಾಲ ಆದವನು ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಗೆ ಹೊಂದಾಣಿಕೆ ಆಗುವಂಥ ವ್ಯಕ್ತಿಯಾಗಿರಬೇಕು. ಯಾಕೆ ಕೇಳಿದ್ರೆ, ನಮ್ಮದು ಫೆಡರಲ್ ಸಿಸ್ಟಮ್, ಸಂಯುಕ್ತ ವ್ಯವಸ್ಥೆಯಲ್ಲಿ ರಾಜ್ಯಗಳಿವೆ, ರಾಜ್ಯ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹೊಂದಾಣಿಕೆ ಇದ್ದರೆ ಮಾತ್ರ ಅದು ಒಕ್ಕೂಟ ವ್ಯವಸ್ಥೆ ಯಶಸ್ಸಾಗ್ತದೆ, ಸಂಯುಕ್ತ ವ್ಯವಸ್ಥೆ ಯಶಸ್ಸಾಗ್ತದೆ. ಸಕ್ಸಸ್ ಆಫ್ ಫೆಡರಲ್ ಸಿಸ್ಟಮ್ ವಿಲ್ ಬೇಸ್ಡ್ ಆನ್ ದಿ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಸ್ಟೇಟ್ ಆಸ್ ವೆಲ್ ಆಸ್ ಸೆಂಟ್ರಲ್ ಗೌರ್ಮೆಂಟ್ ಅನ್ನುವಂಥ ದೃಷ್ಟಿಯಲ್ಲಿ ಆ ವ್ಯಕ್ತಿ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಗೆ ಹೊಂದಾಣಿಕೆ ಆಗುವಂಥ ವ್ಯಕ್ತಿಯಾಗಿರಬೇಕು. ಟರ್ಮ್, ಅವರ ಅಧಿಕಾರಾವಧಿ ಎಷ್ಟು? ಸಂವಿಧಾನದ 156ನೇ ವಿಧಿ ಆರ್ಟಿಕಲ್ 156 ಇರ್ತದೆ, ನಾರ್ಮಲ್ ಟೆನ್ಯೂರ್ 5 years, ಸಾಮಾನ್ಯ ಅವಧಿ 5 ವರ್ಷ ಆಗಿರ್ತದೆ. ಈ ಕ್ಯಾನ್ ಕಂಟಿನ್ಯೂ ಫಾರ್ ದಿ ಟರ್ಮ್ ಅಂಟಿಲ್ ದಿ ನ್ಯೂ ಗವರ್ನರ್ ಇಸ್ ಎಲೆಕ್ಟೆಡ್. 5 ವರ್ಷ ಮುಗಿದು ಕೂಡ ಆತ ಕಂಟಿನ್ಯೂ ಆಗ್ಬೋದು, ಹೊಸ ರಾಜ್ಯಪಾಲರು ಆಯ್ಕೆಯಾಗುವವರೆಗೆ. ಟ್ರಾನ್ಸ್ಫರ್ ಆ್ಯಂಡ್ ರಿಮೂವಲ್,
he can be transferred from one state to another state, or can appointed to one or more states ಅನ್ನುವಂಥ ಅಂಶಗಳು ಕೂಡ ಇದೆ. he can be removed without reason ಅನ್ನುವಂಥ ಕೂಡ ಅಧಿಕಾರ ರಾಷ್ಟ್ರಪತಿಗಿದೆ. ರಾಷ್ಟ್ರಪತಿಯವರು ಪಾಲರನ್ನು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವರ್ಗಾವಣೆ ಮಾಡಬಹುದು, ಅಥವಾ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ, 2 ರಾಜ್ಯಗಳಿಗೆ ಅವರನ್ನು ನೇಮಕಾತಿ ಮಾಡಬಹುದು, ಅಥವಾ ಈ ನೇಮಕಾತಿ ಅಥವಾ ವರ್ಗಾವಣೆ ಅಥವಾ ವಜಾಗೊಳಿಸಿದ ಬಗ್ಗೆ ಯಾರೂ ಕೂಡ ಪ್ರಶ್ನಿಸುವಂತಿಲ್ಲ ಅನ್ನುವಂಥ ಅಂಶವನ್ನು ನಾವು ಕೂಡ ಗಮನಿಸಬಹುದು. ಸೊ ಓತ್ ಟೇಕಿಂಗ್, ಪ್ರಮಾಣ ವಚನ ಸ್ವೀಕಾರ, ತಮ್ಮ ಅಧಿಕಾರವನ್ನು ಸ್ವೀಕರಿಸುವ ಮೂಲಕ ರಾಜ್ಯಪಾಲರು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಬಿಫೋರ್ ಟೇಕಿಂಗ್ ದಿ ಚಾರ್ಜ್, ಗವರ್ನರ್ ಶುಡ್ ಟೇಕ್ ಓತ್ ಬೈ ದಿ ಚೀಫ್ ಜಸ್ಟಿಸ್ ಆಫ್ ದಿ ಹೈಕೋರ್ಟ್ ಆರ್ ಸೀನಿಯರ್ ಜಡ್ಜ್ ಆಫ್ ದಿ ಹೈಕೋರ್ಟ್ ಅಕಾರ್ಡಿಂಗ್ ಟು ಆರ್ಟಿಕಲ್ 159. ಸಂವಿಧಾನದ 159ನೇ ವಿಧಿ ಏನು ಹೇಳ್ತದೆ ಕೇಳಿದ್ರೆ, ನಮ್ಮ ಮುಖ್ಯ ನ್ಯಾಯಾಧೀಶರು ಅಥವಾ ಹಿರಿಯ ನ್ಯಾಯಾಧೀಶರಿಂದ ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ಸ್ವೀಕರಿಸುವ ಮೊದಲು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಸೊ ಇದು ಉನ್ನತ ಹುದ್ದೆಗಿರುವಂಥ ಒಂದು ಅಂಶ. ಪ್ರತಿಯೊಂದು ಹುದ್ದೆಗೂ ಈ ಅಂಶವನ್ನು ಓತನ್ನು ಕೊಡಲಾಗಿದೆ. ಇನ್ನು ಪ್ರೆಸಿಡೆನ್ಷಿಯಲ್ ಪೊಸಿಷನ್, ಡಿಗ್ನಿಫೈಡ್, ಗೌರವಾನ್ವಿತ, ಟು ಲೀಡ್ ಎ ಡಿಗ್ನಿಫೈಡ್ ಪೊಸಿಷನ್, ಟು ಲೀಡ್ ಎ ಡಿಗ್ನಿಫೈಡ್ ಲೀಡ್, he requires some dignified immunities, the salaries, money and allowances. So salary and allowances, so ಗೌರವಾನ್ವಿತ ಹುದ್ದೆ ರಾಜ್ಯಪಾಲರದ್ದು. ಗೌರವಾನ್ವಿತವಾಗಿ ಬದುಕಬೇಕಾದರೆ ಅವರಿಗೆ ಗೌರವಾನ್ವಿತ ವೇತನ ಮತ್ತು ಭತ್ಯೆಗಳು ಬೇಕು. ಸೊ ಅವರು ವೇತನ ಮತ್ತು ಭತ್ಯೆಗಳ ಬಗ್ಗೆ ಆರ್ಟಿಕಲ್ 158 ಸೆಕ್ಷನ್ 3 3ನೇ ವಿಧಿ, ಸಂವಿಧಾನದ 158ನೇ ವಿಧಿ ಹೇಳ್ತದೆ, ಫ್ರೀ ಅಫಿಷಿಯಲ್ ರೆಸಿಡೆಂಟ್ ಆ್ಯಂಡ್ ಸ್ಯಾಲರಿ ಅಲವೆನ್ಸಸ್ ಡಿಟರ್ಮಿನ್ ಬೈ ದಿ ಪಾರ್ಲಿಮೆಂಟ್. ಸಂವಿಧಾನದ 158ನೇ ವಿಧಿಯ 3ನೇ ಉಪವಿಧಿ ಹೇಳುವಂತೆ ಅವರ ವೇತನ ಮತ್ತು ಅವರ ಇತರ ಸೌಲಭ್ಯ ಸೌಕರ್ಯಗಳನ್ನು ನಮ್ಮ ಸಂಸತ್ತು ನಿರ್ಧರಿಸ್ತದೆ. ಸೊ he can given the usually high salary to lead a dignified life. Second, at present he is entitled to receive 1,10,000 as monthly salary given out of consolidated fund of India. ಪ್ರಸ್ತುತ ಅವರಿಗೆ 1,10,000ವನ್ನು ಮಾಸಿಕ ವೇತನವಾಗಿ ನೀಡಲಾಗ್ತದೆ. ಅದನ್ನು ಕನ್ಸಾಲಿಡೇಟೆಡ್ ಫಂಡ್ ಅಂತ ಹೇಳ್ತವೆ. ಭಾರತದ ಸಂಚಿತ ನಿಧಿ, ಒಂದು ವಿಶೇಷ ನಿಧಿ ಇದೆ, ಅದರಿಂದ ನೀಡಲಾಗ್ತದೆ. ಇಫ್ ಗವರ್ನರ್ ಈಸ್ ಅಪಾಯಿಂಟೆಡ್ ಫಾರ್ ದಿ 2 or more states, proportionate salary division shall be made by the president between the concerned state. ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರನ್ನು ಮಾಡಿದಾಗ ಆ ಸಂಬಳವನ್ನು ರಾಜ್ಯಪಾಲರು ಪ್ರಪೋರ್ಷನೇಟ್ ಆಗಿ ಸಮನಾಗಿ ಸಂಬಂಧಪಟ್ಟ ರಾಜ್ಯಗಳು ನೀಡುವಂತೆ ನಿರ್ಧರಿಸ್ತಾರೆ. ಡ್ಯೂರಿಂಗ್ ಟರ್ಮ್ ಸ್ಯಾಲರಿ ಕೆನಾಟ್ ಬಿ ರೆಡ್ಯೂಸ್ಡ್. ಅವರ ಅಧಿಕಾರದ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಅವರ ಸಂಬಳವನ್ನು ಕಡಿತಗೊಳಿಸುವಂತಿಲ್ಲ. ಬಟ್ ಹ್ಯಾಸ್ ನೋ ಪೆನ್ಷನ್, ಅವರಿಗೆ ನಿವೃತ್ತಿ ವೇತನ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು. ಇದಿಷ್ಟು ಅವರ ವೇತನ ಮತ್ತು ಸೌಲಭ್ಯಗಳ ಬಗ್ಗೆ. ಇನ್ನು ಅವರ ಕಾರ್ಯಗಳ ಬಗ್ಗೆ ಹೇಳೋದಾದರೆ, ಪವರ್ಸ್ ಬಗ್ಗೆ ಹೇಳೋದಾದರೆ, ಎಂಜಾಯ್ಸ್ ಸಮ್ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ and discretionary power. 2 categories of power: constitutional power and secondly discretionary power. First of all, I discuss the constitutional power. Under constitutional power, first of all, executive powers of the governor. Article 156 says all executive powers shall be exercised by either directly or indirectly by the governor. ಸಂವಿಧಾನದ 154ನೇ ವಿಧಿಯ 1ನೇ ಉಪವಿಧಿಯನ್ನು ಕೇಳಿದ್ರೆ, ಕಾರ್ಯಾಂಗದ ಎಲ್ಲ ಅಧಿಕಾರವನ್ನು ಒಂದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ರಾಜ್ಯಪಾಲರು ಚಲಾಯಿಸ್ತಾರೆ ಅನ್ನುವಂಥದ್ದು. ಎರಡನೇದಾಗಿ, ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಶಲ್ ಬಿ ಇಶ್ಯೂಡ್ ಇನ್ ದಿ ನೇಮ್ ಆಫ್ ಗವರ್ನರ್ಸ್. ಎಲ್ಲ ಆಡಳಿತಾತ್ಮಕ ನಿರ್ಧಾರಗಳನ್ನು, ಆದೇಶಗಳನ್ನು ರಾಜ್ಯಪಾಲರ ಹೆಸರಿನಲ್ಲಿ ತೆಗೆದುಕೊಳ್ಳಲಾಗ್ತದೆ ಅನ್ನುವಂಥದ್ದು. ಆ್ಯಂಡ್ ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಇಂಪ್ಲಿಮೆಂಟೇಷನ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಲಾಸ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್
ಲೆಜಿಸ್ಲೇಚರ್ ಆ್ಯಂಡ್ ಪಾರ್ಲಿಮೆಂಟ್ ಕಾರ್ಯಾಂಗದ ವ್ಯಾಪ್ತಿಯಲ್ಲಿ ಮಾಡುವಂಥ ಇನ್ನೊಂದು ಕಾರ್ಯ ಅಂತ ಹೇಳಿದರೆ ರಾಜ್ಯ ಶಾಸನ ಮತ್ತು ಕೇಂದ್ರ ಸಂಸತ್ತಿನ ಶಾಸನಗಳನ್ನು ಅನುಷ್ಠಾನಗೊಳ್ಳುವಂತೆ ನೋಡಿಕೊಳ್ಳುವಂಥದ್ದು ಅವರ ಜವಾಬ್ದಾರಿಯಾಗಿರ್ತದೆ. ಆ್ಯಂಡ್ ಆರ್ಟಿಕಲ್ 163 ಸೆಕ್ಷನ್ 1 except discretionary power in all administrative action he should seek the advice of chief minister and council of ministry. So this is the important point. ಆರ್ಟಿಕಲ್ 163 ಸಂವಿಧಾನದ 163ನೇ ವಿಧಿಯ 1ನೇ ಉಪವಿಧಿ ಹೇಳ್ತದೆ, ಐಚ್ಛಿಕ ಅಧಿಕಾರ ಡಿಸ್ಕ್ರಿಷನರಿ ಪವರನ್ನು ಹೊರತುಪಡಿಸಿ ಉಳಿದ ಎಲ್ಲ ನಿರ್ಧಾರಗಳಿಗೆ ಎಲ್ಲ ಕಾರ್ಯಗಳಿಗೆ ಅವರು ರಾಜ್ಯದ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲವನ್ನು ಅವಲಂಬಿಸಬೇಕು. ದಟ್ ಮೀನ್ಸ್ ಇಸ್ ಓನ್ಲಿ ನಾಮಿನಲ್ ಎಕ್ಸಿಕ್ಯೂಟಿವ್, ಅಂದರೆ ಅವರು ಕೇವಲ ನಾಮಮಾತ್ರ ಕಾರ್ಯಾಂಗದ ಅಧಿಕಾರಿಯಾಗಿರ್ತಾರೆ. ಯಾಕಂದರೆ ಎಲ್ಲದಕ್ಕೂ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲವನ್ನು ಅವಲಂಬಿಸಬೇಕಾಗ್ತದೆ. ಎರಡನೇ ಅಂಶವಾಗಿ ನಾವು ಗಮನಿಸೋದಾದರೆ ಆಡಳಿತಾತ್ಮಕ ಕಾರ್ಯದ ನಂತರ ಅಪಾಯಿಂಟ್ಮೆಂಟ್ ಪವರ್, ನೇಮಕಾತಿ ಅಧಿಕಾರ ಅಂತ ಹೇಳ್ತೇವೆ. ಫಸ್ಟ್ ಆಫ್ ಆಲ್ ವಿ ಕ್ಯಾನ್ ಅಬ್ಸರ್ವ್ ಅಂಡರ್ ಆರ್ಟಿಕಲ್ 163 ಅಪಾಯಿಂಟ್ಮೆಂಟ್ ಆಫ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಮಿನಿಸ್ಟರ್. ಸಂವಿಧಾನದ 164ನೇ ವಿಧಿ ಅನ್ವಯ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳನ್ನು ನೇಮಿಸುವಂಥದ್ದು. ಮುಖ್ಯಮಂತ್ರಿ ನೇಮಿಸುವಂಥದ್ದು ಅಂತ ಹೇಳಿದರೆ ಕೆಲವೊಂದು ನಿಬಂಧನೆಗಳಿರ್ತದೆ. ಬಹುಮತ ಪಡೆದ ವ್ಯಕ್ತಿಯಾಗಿರಬೇಕು, ಪಕ್ಷದ ನಾಯಕನಾಗಿರಬೇಕು, ಅಥವಾ ಇವತ್ತು ಕೊಯಿಲಿಷನ್ ಸಮ್ಮಿಶ್ರ ಸರ್ಕಾರ ಇದೆ, ಬಹುಮತ ಪಡೆದ ಘಟಕದ ನಾಯಕನಾಗಿರಬೇಕು. ಆ ನಾಯಕನ ಮುಖ್ಯಮಂತ್ರಿಯ ಸಲಹೆಯಂತೆ ಮಂತ್ರಿಗಳನ್ನು ನೇಮಿಸುವಂಥದ್ದು. ದೆನ್ ಸೆಕೆಂಡ್ಲಿ ಆರ್ಟಿಕಲ್ 163 ಅಡ್ವೊಕೇಟ್ ಜನರಲನ್ನು ನೇಮಕ ಮಾಡುವಂಥದ್ದು. ಲೇಖಪಾಲರು, ಲೆಕ್ಕ ಪರಿಶೋಧಕರು ಅಂತ ಹೇಳ್ತೇವೆ. ಸಂವಿಧಾನದ 165ನೇ ಅಂತ ನೇಮಿಸುವಂಥದ್ದು. ಆರ್ಟಿಕಲ್ 216 ಸ್ಟೇಟ್ KPSC ಪ್ರೆಸಿಡೆಂಟ್, KPSC ಪ್ರೆಸಿಡೆಂಟನ್ನು, ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು 216ನೇ ವಿಧಿಯಂದೇ ಆಯ್ಕೆ ಮಾಡುವಂಥದ್ದು. ಜಡ್ಜಸ್ ಆಫ್ ದಿ ಹೈಕೋರ್ಟ್ ಆನ್ ದಿ ಅಡ್ವೈಸ್ ಆಫ್ ದಿ ಗೌರ್ಮೆಂಟ್, ನ್ಯಾಯಾಧೀಶರನ್ನು ನೇಮಕ ಮಾಡುವಂಥದ್ದು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ನ್ಯಾಯಾಲಯದ ಅನುಮೋದನೆಯಂತೆ ನ್ಯಾಯಾಧೀಶರನ್ನು ನೇಮಿಸುವಂಥದ್ದು. ಇನ್ನು ಸಂವಿಧಾನಿಕ ಅಧಿಕಾರದಲ್ಲಿ 3ನೇ ವ್ಯಾಪ್ತಿಗಳು ಬಹಳ ಮುಖ್ಯವಾಗಿ ಎಮರ್ಜೆನ್ಸಿ ಪವರ್, ತುರ್ತು ಪರಿಸ್ಥಿತಿ ಅಧಿಕಾರ ಅಂತ ಹೇಳ್ತೇವೆ. ರಾಜ್ಯಪಾಲರು ಚಲಾಯಿಸುವಂಥದ್ದು ತುರ್ತು ಪರಿಸ್ಥಿತಿ ಅಧಿಕಾರ. ಆ್ಯಂಡ್ ಆರ್ಟಿಕಲ್ 356 ಪ್ರೆಸಿಡೆಂಟ್ ಕ್ಯಾನ್ ಎಕ್ಸರ್ಸೈಸ್ ದಿ ಸ್ಟೇಟ್ ಎಮರ್ಜೆನ್ಸಿ ಪವರ್. ಸೊ ವೆನ್ ಸ್ಟೇಟ್ ಗೌರ್ಮೆಂಟ್ fail to conduct the functions according to constitution, or the failure of the state government, the breakdown of the state government, they can report to the president to declare or take action on state government or to impose a state emergency. According to the report submitted by the governor, president can declare state emergency, or the governor is the person who is the exercise real role in the what is called emergency power of the state under article 356. So president grants emergency power. In this emergency period he is the real governor. ಈ ರೀತಿ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ರಾಷ್ಟ್ರಪತಿಯವರು ಅವರ ಏನು ರೆಕಮೆಂಡೇಶನ್, ಅವರ ಸಲಹೆಯಂತೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರೆ ಆ ರಾಜ್ಯದ ಮುಖ್ಯ ಆಡಳಿತಗಾರನಾಗಿ ಅವರು ಕಾರ್ಯನಿರ್ವಹಿಸ್ತಾರೆ. ಹೊಸ ಸರ್ಕಾರ ಬರುವ ತನಕ ಅವರೇ ರಾಜ್ಯದ ಮುಖ್ಯಸ್ಥರು, ಅವರೇ ಸರ್ಕಾರದ ಮುಖ್ಯಸ್ಥರಾಗ್ತಾರೆ. ಎರಡನೇದಾಗಿ ಲೆಜಿಸ್ಲೇಟಿವ್ ಪವರ್, ಕಾರ್ಯಾಂಗದ ಅಧಿಕಾರ ವ್ಯಾಪ್ತಿಗೆ ಬಂದರೆ ನಾವು ಕಾಣೋದಾದರೆ, ಸೊ ಆಸ್ ಎ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ ಲೈಕ್ ದಿ ಪ್ರೆಸಿಡೆಂಟ್ ಆ್ಯಂಡ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಹೇಗೆ ರಾಷ್ಟ್ರಪತಿಯವರು ಸಂಸತ್ತಿನ ಅವಿಭಾಜ್ಯ ಅಂಗವಾಗಿದ್ದಾರೆ, ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಅವಿಭಾಜ್ಯ ಅಂಗವಾಗಿದ್ದಾರೆ. ಅವಿಭಾಜ್ಯ ಅಂಗವಾಗಿ ಪವರ್ ಟು ಕಾಲ್ ದ ಸೆಷನ್ಸ್ ಅಂಡರ್ ಆರ್ಟಿಕಲ್ 174 ನಾರ್ಮಲ್ ಆರ್ ಸ್ಪೆಷಲ್ ಸೆಷನ್. ಸೊ ರಾಜ್ಯ ಶಾಸಕಾಂಗದ ಅವಿಭಾಜ್ಯ ಅಂಗವಾಗಿ 174ನೇ ವಿಧಿ ಹೇಳ್ತದೆ, ವಿಶೇಷ ಅಧಿವೇಶನ ಅಥವಾ ಸಾಮಾನ್ಯ ಅಧಿವೇಶನ ಕರೆಯುವಂಥ ಅಧಿಕಾರವನ್ನು ಹೊಂದಿದ್ದಾರೆ. ಅಧಿವೇಶನ ಅವಧಿ ಮಾತ್ರ 6 ತಿಂಗಳನ್ನು ಮೀರಬಾರದು, ಶುಡ್ ನಾಟ್ ಎಕ್ಸೀಡ್ 6 months. ಸೆಕೆಂಡ್ಲಿ, ಅಕಾರ್ಡಿಂಗ್ ಟು ಆರ್ಟಿಕಲ್ 174 ಅಡ್ರೆಸ್ ದ ಚೇಂಬರ್ ಆ್ಯಂಡ್ ಸೆಂಡ್ ದ ಮೆಸೇಜ್ ಟು ದಿ ಹೌಸ್. ಸೊ ಸಂವಿಧಾನದ 175ನೇ ವಿಧಿ ಹೇಳ್ತದೆ ಏನು ಕೇಳಿದ್ರೆ, ಸದನವನ್ನು ಉದ್ದೇಶಿಸಿ ಮಾತನಾಡುವಂಥದ್ದು. ಹೊಸ ಸದನ ಅಧಿವೇಶನಗೊಂಡಾಗ ಅಥವಾ ವಾರ್ಷಿಕವಾಗಿ ಪ್ರತಿ ಮೊದಲ ಸದನ
ಉದ್ದೇಶಿಸಿ ಮಾತನಾಡುವಂಥದ್ದು, ಪ್ರತ್ಯೇಕವಾಗಿ ಅಥವಾ ಜಂಟಿಯಾಗಿ ಸಂದೇಶಗಳನ್ನು ಕಳಿಸುವಂಥ ಅಧಿಕಾರ ಇದೆ. ರಾಜ್ಯ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಅಥವಾ ಶಾಸನಕ್ಕೆ ಸಂಬಂಧಪಟ್ಟಂತೆ ಅಥವಾ ಕೇಂದ್ರ ಸೂಚನೆಯಂತೆ ಸಂದೇಶವನ್ನು ಕಳಿಸುವಂಥ ಅಧಿಕಾರ ಕೂಡ ರಾಜ್ಯಪಾಲರಿಗೆ ಇದೆ. ಆರ್ಟಿಕಲ್ 176 ಆಫ್ಟರ್ ಎವ್ರಿ ನ್ಯೂ ಎಲೆಕ್ಷನ್ ಆರ್ ಎವ್ರಿ ಫಸ್ಟ್ ಸೆಷನ್ ಈಸ್ ಅಡ್ರೆಸ್ಡ್ ದಿ ಚೇಂಬರ್ಸ್ ಐದರ್ ಜಾಯಿಂಟ್ಲಿ ಆರ್ ಸಪ್ರೇಟ್ಲಿ. 176ನೇ ವಿಧಿ ಹೇಳ್ತದೆ, ಮೊದಲ ಅಧಿವೇಶನ ಅನ್ನುವಂಥದ್ದು ಜಂಟಿಯಾಗಿ ಅಥವಾ ಪ್ರತ್ಯೇಕವಾಗಿ ರಾಜ್ಯಪಾಲರು ಉದ್ದೇಶಿಸಿ ಮಾತನಾಡುವ ಅಧಿಕಾರವನ್ನು ಹೊಂದಿದ್ದಾರೆ. ಆರ್ಟಿಕಲ್ 193 ಪವರ್ ಟು ಡಿಸೈಡ್ ಡಿಸ್ಕ್ವಾಲಿಫಿಕೇಷನ್ಸ್ ಆಫ್ ದಿ ಮೆಂಬರ್ ವಿತ್ ದಿ ಕನ್ಸಲ್ಟೇಷನ್ ಆಫ್ ದಿ ಎಲೆಕ್ಷನ್ ಕಮಿಷನ್. ಚುನಾವಣಾ ಆಯೋಗದ ಒಂದಿಗೆ ಚರ್ಚಿಸಿ ಸಂವಿಧಾನದ 192ನೇ ವಿಧಿಯಂತೆ ರಾಜ್ಯ ವಿಧಾನಸಭೆ ಅಥವಾ ರಾಜ್ಯ ಶಾಸನಸಭೆ ಸದಸ್ಯರನ್ನು ಅನರ್ಹಗೊಳಿಸುವಂಥ ಅಧಿಕಾರ ಕೂಡ ಅವರಿಗಿದೆ. ವಿಟೋ ಪವರ್ ಲೆಜಿಸ್ಲೇಟಿವ್ ಪವರ್ನಲ್ಲಿ ಕಾಣುವಂಥದ್ದು. ಆರ್ಟಿಕಲ್ 200 ರೆಸಿಗ್ನೇಷನ್, ಸೆಂಡ್ ಬ್ಯಾಕ್ ಆರ್ ವಿತ್ಹೋಲ್ಡ್ ದ ಬಿಲ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ ಹಿ ಕ್ಯಾನ್ ಎಕ್ಸರ್ಸೈಸ್ ವಿಟೋ ಪವರ್. ಕೆಲವೊಮ್ಮೆ ರಾಜ್ಯಪಾಲರು ಸಂವಿಧಾನದ 200ರ ವಿಧಿಯಂತೆ ರಾಜ್ಯ ಶಾಸನಸಭೆ ಅಂಗೀಕರಿಸಿದ ಶಾಸನವನ್ನು ಸಹಿ ಮಾಡುವ ಮೂಲಕ ಅದನ್ನು ಪಾಸ್ ಮಾಡ್ಬೋದು ಅಥವಾ ಅದನ್ನು ಹಿಂದಕ್ಕೆ ಕಳಿಸ್ಬೋದು, ಮರುಪರಿಶೀಲನೆ ಮಾಡುವಂತೆ ರಾಜ್ಯ ವಿಧಾನಸಭೆಗೆ ಅಥವಾ ರಾಜ್ಯ ಶಾಸನಕ್ಕೆ ಕಳಿಸ್ಬೋದು. ಅಥವಾ ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಅವರು ಅದನ್ನು ರಾಷ್ಟ್ರಪತಿ ಅಂಗೀಕೃತಕ್ಕೆ ತಡೆ ಹಿಡಿಬಹುದು. ಆ್ಯಂಡ್ ಸಿಕ್ಸ್ಲಿ ಪವರ್ ಟು ಇಶ್ಯೂ ಆರ್ಡಿನೆನ್ಸ್ ಅಂಡ್ ಆರ್ಟಿಕಲ್ 213 ಸಂವಿಧಾನದ 213ನೇ ವಿಧಿಯಂತೆ ಆದೇಶಗಳನ್ನು ವಿಧಿಸುವಂಥ ಅಧಿಕಾರ ಇದೆ. ಸಂವಿಧಾನದ 117ನೇ ವಿಧಿಯಂತೆ ನಾಮಿನೇಟ್ ದ ಮೆಂಬರ್ಸ್ ಟು ದಿ ವಿಧಾನ ಪರಿಷತ್ತಿಗೆ ವಿಶೇಷ ಸೇವೆ ಸಲ್ಲಿಸಿದಂಥ ವ್ಯಕ್ತಿಯನ್ನು ನಾಮನಿರ್ದೇಶನ ಮಾಡುವಂಥ ಅಧಿಕಾರ ಇದೆ. ಅದೇ ರೀತಿ ಪವರ್ ಟು ರಿಸೀವ್ ರಿಪೋರ್ಟ್ ಫ್ರಮ್ ದಿ ಪಬ್ಲಿಕ್ ಸರ್ವಿಸ್ ಕಮಿಷನ್, ನಾಗರಿಕ ಸೇವಾ ಆಯೋಗಗಳಿಂದ ವರದಿಯನ್ನು ಸ್ವೀಕರಿಸಿ ಅದನ್ನು ಪರಿಶೀಲನೆ ಮಾಡುವಂಥ ಅಧಿಕಾರ ಕೂಡ ಇದೆ. ಅದೇ ರೀತಿ ಶಾಸನೀಯ ಅಧಿಕಾರದಲ್ಲಿ ಅಪಾಯಿಂಟ್ಮೆಂಟ್ ಆಫ್ ಆಂಗ್ಲೋ ಇಂಡಿಯನ್ಸ್ ಅಂಡ್ ಆರ್ಟಿಕಲ್ 333 333ನೇ ವಿಧಿಯಂತೆ ಆಂಗ್ಲೋ ಭಾರತೀಯರನ್ನು ನೇಮಿಸುವಂಥದ್ದು. ಇನ್ನು 3ನೇ ಅಧಿಕಾರ ವ್ಯಾಪ್ತಿಗೆ ಬಂದರೆ ಹಣಕಾಸಿನ ಪವರ್, ಫೈನಾನ್ಷಿಯಲ್ ಪವರ್, ಬಜೆಟ್ ಮಂಡನೆಯಾಗುವಂತೆ ನೋಡುವಂಥದ್ದು. ಟು ಸಿ ದ್ಯಾಟ್ ಬಜೆಟ್ ಶಾಲ್ ಬಿ ಇಂಟ್ರೊಡ್ಯೂಸ್ ಪ್ರಾಪರ್ಲಿ ಇನ್ ದಿ ಸ್ಟೇಟ್. ಸೆಕೆಂಡ್ಲಿ ದಿ ಅಮೆಂಡ್ಮೆಂಟ್ ಫಾರ್ ದಿ ಫೈನಾನ್ಷಿಯಲ್ ಗ್ರಾಂಟ್ಸ್ ಟು ಮೀಟ್ಸ್ ಕಂಟಿಂಜೆನ್ಸಿ ಮೀಟ್ಸ್ ಸ್ಪೆಷಲ್ ಎಕ್ಸ್ಪೆಂಡಿಚರ್ ವಿತ್ ಕನ್ಸಿಸ್ಟೆನ್ಸಿ ಫಂಡ್. ಸಂಚಿತ ನಿಧಿಯಿಂದ ವಿಶೇಷ ಖರ್ಚು ವೆಚ್ಚವನ್ನು ನಿಭಾಯಿಸುವಂತೆ ಅವರು ಅನುದಾನವನ್ನು ಮಾಡುವಂಥ ಅಧಿಕಾರವನ್ನು 203ನೇ ವಿಧಿಯಂತೆ ಹೊಂದಿದ್ದಾರೆ. ಆರ್ಟಿಕಲ್ 205 ಟು ಟೇಕ್ ಆ್ಯಕ್ಷನ್ ಟು ಇಂಟ್ರೊಡ್ಯೂಸ್ ಸಪ್ಲಿಮೆಂಟರಿ ಬಿಲ್ ಬಜೆಟ್ ಇನ್ ದಿ ಸ್ಟೇಟ್, ದಿ ಅಡಿಷನಲ್ ಬಜೆಟ್ ವಾಟ್ ವಿ ಕಾಲ್ ಹೆಚ್ಚುವರಿ ಬಜೆಟನ್ನು ಮಂಡಿಸುವಂತೆ ಕೂಡ ಅನುಮತಿಯನ್ನು 250ನೇ ವಿಧಿಯಂತೆ ನೀಡ್ತಾರೆ. ಅಕಾರ್ಡಿಂಗ್ ಟು ಆರ್ಟಿಕಲ್ 207 ಸೆಕ್ಷನ್ 1 legislation or amendment related to court made on the article 199 section 1 without recommendation of the governor. ರಾಜ್ಯದಲ್ಲಿ ಕೋರ್ಟ್ಗಳಿಗೆ ಸಂಬಂಧಪಟ್ಟಂತೆ ತಿದ್ದುಪಡಿ ಮಾಡಬೇಕಾದ್ರೆ, ಶಾಸನ ಮಾಡಬೇಕಾದ್ರೆ ರಾಜ್ಯಪಾಲರ ಅನುಮತಿ ಇಲ್ಲದೆ ಮಾಡುವಂತಿಲ್ಲ. ಟು ಪರ್ಮಿಟ್ ದ ಗೌರ್ಮೆಂಟ್ ಟು ಮೀಟ್ ದ ನೆಸೆಸರಿ ಎಕ್ಸ್ಪೆಂಡಿಚರ್ ಟು ಕಂಟಿಂಜೆನ್ಸಿ ಫಂಡ್, ಸಂಚಿತ ನಿಧಿಯಿಂದ ತುರ್ತು ಕಾರ್ಯಕ್ರಮಗಳನ್ನು ಆಯೋಜಿಸಲಿಕ್ಕೆ ಹಣಕಾಸನ್ನು ಬಿಡುಗಡೆ ಮಾಡುವಂಥ ಅಧಿಕಾರ ಕೂಡ ಇದೆ. ಉದಾಹರಣೆಗೆ ಇವತ್ತಿನ ನೆರೆ ಪರಿಹಾರ ಇರ್ಬೋದು ಅಥವಾ ಇವತ್ತಿನ ಕೋವಿಡ್ ಸಮಸ್ಯೆಗಳಿಗಿರ್ಬೋದು, ರಾಜ್ಯಪಾಲರು ತುರ್ತು ನಿಧಿಯಿಂದ ಸರ್ಕಾರಕ್ಕೆ ಹಣಕಾಸು ಅನುದಾನವನ್ನು ನೀಡುವಂಥ ಅನುಮತಿಯನ್ನು ಕೊಡ್ತಾರೆ. ಇನ್ನು ಕೊನೆಯದಾಗಿ ಸಂವಿಧಾನಿಕ ಕಾರ್ಯದಲ್ಲಿ ನ್ಯಾಯಾಂಗದ ಕಾರ್ಯ, ಆರ್ಟಿಕಲ್ 161 ಪವರ್ ಟು ಗ್ರ್ಯಾಂಟ್ ಪಾರ್ಡನ್ ಅಂತ ಹೇಳ್ತೇವೆ, ಕ್ಷಮಾದಾನ ಅಧಿಕಾರ ಅಂತ ಹೇಳ್ತೇವೆ. ಸಂವಿಧಾನದ 160ನೇ ವಿಧಿ ತಿಳಿಸ್ತಾರೆ. ರಾಜ್ಯ ನ್ಯಾಯಾಂಗ ವಿಧಿಸಿದಂಥ ಶಿಕ್ಷೆಯನ್ನು ಕಡಿಮೆಗೊಳಿಸುವಂಥ ಅಧಿಕಾರ. ಉದಾಹರಣೆಗೆ ಮರಣದಂಡನೆ ವಿಧಿಸಿದರೆ ಅದನ್ನು ಜೀವಾವಧಿ ಶಿಕ್ಷೆಯನ್ನು ಆಗಿ ಮಾರ್ಪಡಿಸುವಂಥ ಅಧಿಕಾರ. ಆ್ಯಂಡ್ ಆರ್ಟಿಕಲ್ 233 ಅಪಾಯಿಂಟ್ಮೆಂಟ್ ಆರ್ ಪ್ಲೇಸ್ಮೆಂಟ್ ಆರ್ ಪ್ರಮೋಷನ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜಸ್ ವಿತ್ ದಿ ಕನ್ಸೆಂಟ್ ಆಫ್ ದಿ ಹೈಕೋರ್ಟ್ ಜಡ್ಜ್. ಸೊ ಇಲ್ಲಿ ರಾಜ್ಯ ನ್ಯಾಯಾಧೀಶರ ನೇಮಕಾತಿ ಅಥವಾ ಸ್ಥಳ ನಿಯುಕ್ತಿ ಅಥವಾ ಬಡ್ತಿ ಸಂಬಂಧಪಟ್ಟಂತೆ 233ನೇ ವಿಧಿ ಹೇಳ್ತದೆ. ರಾಜ್ಯ ಹೈಕೋರ್ಟ್ನ
ನ್ಯಾಯಾಧೀಶರನ್ನು ಚರ್ಚಿಸಿ ಅದನ್ನು ನಿರ್ವಹಿಸಬಹುದು ಅನ್ನುವಂಥದ್ದು. ಸೊ ಇದಿಷ್ಟು ರಾಜ್ಯಪಾಲರ ಕಾರ್ಯಾಂಗದ ವ್ಯಾಪ್ತಿಯಲ್ಲಿ 1ನೇ ಭಾಗದಲ್ಲಿ ಸಂವಿಧಾನಿಕ ಕಾರ್ಯಗಳು ಅಂತ ಇರ್ತವೆ. ಮುಂದಿನ 2ನೇ ಭಾಗ ಅನ್ನುವಂಥದ್ದು ಡಿಸ್ಕ್ರಿಷನರಿ ಪವರ್, ವಿವೇಚನಾಧಿಕಾರ ಅಂತ. ವಿವೇಚನಾಧಿಕಾರಗಳು ಅದನ್ನು ನಾನು ಮುಂದಿನ ಭಾಗದಲ್ಲಿ ವಿವರಿಸುವಂಥ ಪ್ರಯತ್ನ ಮಾಡ್ತೇನೆ. ಇಲ್ಲಿವರೆಗೆ ಆಲಿಸಿದಂಥ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ, ನನ್ನೆಲ್ಲ ಮಿತ್ರರಿಗೆ ನಮಸ್ಕಾರಗಳು, ಧನ್ಯವಾದಗಳು. ಥ್ಯಾಂಕ್ ಯು. ವಂದನಾ.